ಕತ್ತಲೆಯ ಲೋಕದಲ್ಲಿ ಬೆಳಕು ಮೂರನೆಯ ಪಾಠ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕತ್ತಲೆಯಲ್ಲಿ ಬೆಳಕು ಎಂಬತಕ್ಕಂಥ ವಿಷಯವನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ತ್ರೈಮಾಸಿಕದಲ್ಲಿ ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕದ ಆಧಾರಿತವಾಗಿರ್ತಕ್ಕಂಥ ಪಾಠಗಳನ್ನ ಕಲಿತಾ ಇದ್ದೀವಿ. ಮಹಾ ಹೋರಾಟ ಪುಸ್ತಕ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ಮೂಲಕ ಅಥವಾ ಪತ್ರಗಳ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಆ ಪುಸ್ತಕವನ್ನ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ನಮಸ್ಕಾರ. ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಮೊದಲನೇದಾಗಿ ಸ್ಮರಣ ವಾಕ್ಯವನ್ನ ಓದಿ ನಮ್ಮ ಈ ದಿನದ ಪಾಠವನ್ನ ಶುರು ಮಾಡೋಣ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನ ಓದಿ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆ ಮನುಷ್ಯ ಕುಮಾರನು ಯಾರು ಅಂದರು. ಯೇಸು ಅವರಿಗೆ, ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಪಾಸ್ಟರ್ ಪ್ರಸನ್ನ ಅವರೇ, ಕ್ರೈಸ್ತಿಯರು ಅಂತ ಹೇಳಿದ ತಕ್ಷಣ ಒಂದು ಶಿಲುಬೆ, ಒಂದು ಜೀಸಸ್ ಆ ಶಿಲುಬೆ ಮೇಲಿರ್ತಾರೆ, ಇಷ್ಟೇ ಸಾಮಾನ್ಯವಾಗಿರ್ತಕ್ಕಂಥ ಜನರಿಗೆ ಗೊತ್ತಾಗಿದೆ. ಆದರೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನ ತ್ಯಜಿಸಿದ್ದಾರೆ, ಹಿಂಸೆಗೆ ಒಳಪಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೇಳಿ. ಖಂಡಿತವಾಗಿಯೂ ಅದಕ್ಕೋಸ್ಕರ ತಾನೇ ಈ ಮಹಾ ಹೋರಾಟ ಪುಸ್ತಕ ನಮಗೆ ತೆರೆಯಲ್ಪಟ್ಟಿದೆ. ಅನೇಕ ತಿಳಿಯದ ಸತ್ಯವನ್ನು ನಾವು ತಿಳಿಲಿಕ್ಕೆ ಹೋಗ್ತೇವೆ. ಕತ್ತಲೆ ಮಧ್ಯದಲ್ಲೂ ಸಹ ಒಂದು ಬೆಳಕನ್ನು ನಾವು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಗಮನಿಸಬೇಕು, ಸತ್ಯವೇದದ ಕೊನೆಯ ಪುಸ್ತಕ ಪ್ರಕಟಣೆ 12ನೇ ಅಧ್ಯಾಯ 9ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಹೇಳುವಂಥದ್ದಾಗಿದೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪವನ್ನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಈ ದೊಬ್ಬಲ್ಪಟ್ಟಂಥ ಸೈತಾನನು, ಪಿಶಾಚನು ಎಂಬತಕ್ಕಂಥವನು ತನ್ನ ದೇವದೂತರ ಜೊತೆ ಸೇರಿಸಿಕೊಂಡು ಕೆಲವು ಕುತಂತ್ರಗಳನ್ನು ಮಾಡಿ ಇವತ್ತು ಲೋಕವನ್ನು ಮೋಸಗೊಳಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸತ್ತಾಗಲೂ ಸಹ ಸಾವಿರಾರು ಜನ ಚಿತ್ರಹಿಂಸೆ ಪಟ್ಟರು. ಸಿಂಹದ ಗವಿಯಲ್ಲಿ ಅವರನ್ನು ಹಾಕಲ್ಪಟ್ಟರು. ಅವರನ್ನು ಕಂಬದಲ್ಲಿ ಕಟ್ಟಿ ಅವರನ್ನು ಸುಟ್ಟಾಕಿದ್ರು. ಇದೆಲ್ಲವೂ ನಡೆದದ್ದು ಒಂದೇ ಒಂದು ಕಾರಣಕ್ಕೆ. ಅದು ಯಾವ ಕಾರಣಕ್ಕೆ ಅಂದರೆ, ನೀವು ನಮ್ಮ ರೋಮ್ ದೇವತೆಗಳನ್ನು ಪೂಜೆ ಮಾಡ್ತಾ ಇಲ್ಲ, ನಿಮ್ಮ ದೇವರನ್ನು ಪೂಜೆ ಮಾಡ್ತಾ ಇದ್ದೀರಾ. ನೋಡಿ, ಸೈತಾನನು ಎಷ್ಟರ ಮಟ್ಟಿಗೆ ಸಭೆಯೊಳಗೆ ನುಸುಳಿ ಜನನನ್ನು ಹಿಂಸೆಗೊಳಿಸ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಇದೆಲ್ಲವೂ ಆತನ ಕುಯುಕ್ತಿ. ಹೇಗಾದರೂ ಮಾಡಿ ಸತ್ಯವಾದ ನಿಜವಾದ ಆರಾಧನೆಯಿಂದ ಜನರು ದೂರ ಬರಬೇಕು. ಅನೇಕ ಅನ್ಯರು ದೀಕ್ಷಾ ಸ್ನಾನ ತೆಗೆದುಕೊಂಡು ಸಭೆಯೊಳಗೆ ಬಂದರು. ಆದರೆ ಅವರೆಲ್ಲರೂ ಸತ್ಯವೇದದ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಸುಳ್ಳನ್ನ ಅವರು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಿಗ್ರಹಾರಾಧನೆ ಪ್ರಾರಂಭವಾಯಿತು. ಇವತ್ತು ಅನೇಕ ಸಭೆಗಳು, ವಿಶೇಷವಾಗಿ ಕ್ಯಾಥಲಿಕ್ ಸಭೆಯಲ್ಲಿ ಈ ಮೂರ್ತಿ ಪೂಜೆ ಎಂಬತಕ್ಕಂಥದ್ದು ಪ್ರಬಲವಾಗಿರುವುದಕ್ಕೆ ಕಾರಣ ಈ ಮೊದಲ 3 ಶತಮಾನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು. ವಿಶೇಷವಾಗಿ 4ನೇ ಮತ್ತು 5ನೇ ಶತಮಾನದಲ್ಲಿ ರಾಜಿಯಾದಂಥ ಒಂದು ಕಾಲ. ನಾವು ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡೋಕ್ಕಿಂತ ಮುಂಚಿತವಾಗಿ, ಸತ್ಯವೇದದಲ್ಲಿ ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಇರುವಾಗಲೂ ಎಷ್ಟೋ ಸಭೆಗಳಲ್ಲಿ ಇಂದಿನ ಕಾಲದಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಮೂರ್ತಿಯ ಪೂಜೆಗಳ ಬಗ್ಗೆ, ನಿಮ್ಮ ಸಭೆಗಳಲ್ಲಿರ್ತಕ್ಕಂಥ ಮೂರ್ತಿಗಳ ಬಗ್ಗೆ ಮಾಹಿತಿ ಇಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಇಲ್ಲಿ ಆ 4ನೇ ಮತ್ತು 5ನೇ ಶತಮಾನದಲ್ಲಿ ಅನೇಕ ಸಭೆಯ ಪಾದ್ರಿಗಳು
ಉನ್ನತವಾದ ದರ್ಜೆಯಲ್ಲಿರ್ತಕ್ಕಂಥವರು ಕೆಲವು ಅಭ್ಯಾಸಗಳನ್ನು ಮಿಶ್ರಣ ಮಾಡಿಕೊಂಡ್ರು. ಆ ಅಭ್ಯಾಸಗಳನ್ನು ಕ್ರೈಸ್ತಿಯ ತತ್ವಗಳಿಗೆ, ಉಪನ್ಯಾಸಕ್ಕೆ ಒಳಪಡಿಸಿಕೊಂಡರು. ಎಲ್ಲದರ ಮಧ್ಯದಲ್ಲೂ ಸಹ ಕೆಲವರು ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 14:6 ಹೇಳಿರುವ ಹಾಗೆ ಸತ್ಯವನ್ನು ನಂಬಿಕೊಂಡರು. ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಎಂಬುದಾಗಿ ಹೇಳಿರ್ತಕ್ಕಂಥ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡು ಪವಿತ್ರಾತ್ಮನ ಮೂಲಕವಾಗಿ ಎಷ್ಟೇ ಹಿಂಸೆ ಬರಲಿ, ಎಷ್ಟೇ ಕಷ್ಟ ಬರಲಿ, ಆ ಕತ್ತಲೆಯ ಯುಗದ ಮಧ್ಯದಲ್ಲೂ ಬೆಳಕು ಪ್ರಜ್ವಲಿಸುವಂತೆ ಕೆಲವು ಉನ್ನತವಾದ ಮಕ್ಕಳು ಉದ್ಭವ ಆದರು. ಇವತ್ತು ಕ್ರೈಸ್ತತ್ವ ಈ ಲೋಕದಲ್ಲಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅದಕ್ಕೆ ಆ ಶತಮಾನದಲ್ಲಿ ಆಗಿರ್ತಕ್ಕಂಥ ಘಟನೆಗಳು. ಅಲ್ಲಿರ್ತಕ್ಕಂಥವರು ಬೆಳಕನ್ನು ಯಾವುದಕ್ಕೂ ಯಾವ ಕಾರಣಕ್ಕೂ ನಾಶ ಮಾಡಬಾರದು, ಎಷ್ಟೇ ಹಿಂಸೆ ಬಂದರೂ ಸಹ ಅದನ್ನು ನಾವು ಎತ್ತಿ ಹಿಡಿಬೇಕು ಎಂಬುದಾಗಿ ಅವರು ಮುಂದೆ ಬಂದಂಥ ಕಾರಣ ಇವತ್ತು ಸತ್ಯ ಎಂಬತಕ್ಕಂಥ ಬೆಳಕು ಎಲ್ಲರ ಕೈಯಲ್ಲೂ ಇದೆ. ಈಗ ಭಾನುವಾರದ ಪಾಠಕ್ಕೆ ನಾವು ಬರೋದಾದರೆ, ಸೈತಾನನು ಉಪಯೋಗಿಸ್ತಕ್ಕಂಥ ಒಂದು ದೊಡ್ಡ ಯಂತ್ರ ಅಥವಾ ಕುತಂತ್ರದ ಒಂದು ವಿಷಯ ಏನಂತ ಹೇಳಿದ್ರೆ ಕಾಂಪ್ರಮೈಸ್. ಇದರಲ್ಲಿ ಏನಿದೆ ಬಿಡಿ, ಸ್ಯಾಬತ್ತು ಭಾನುವಾರ ಇದ್ರೆ ಏನು, ಶನಿವಾರ ಇದ್ರೆ ಏನ್ರಿ, ಸುಮ್ಮನೆ ಈ ಸೆವೆಂತ್ ಡೇನವರು ಬರೀ ಒಂದಿನ ಮಾತ್ರ ಹಿಡ್ಕತ್ತಾರೆ. ಆದರೆ ಈ ಕಾಂಪ್ರಮೈಸ್ನಲ್ಲಿ ನಮಗೆ ಶಾಪ ಇದೆ ಎಂಬತಕ್ಕಂಥ ಅಂಶವನ್ನ ಮರ್ತೋಗ್ತಾರೆ. ಏನಂತೀರಾ? ಖಂಡಿತವಾಗಿಯೂ ರಾಜಿ ಮಾಡಿಕೊಳ್ಳೋದ್ರಿಂದ ಎಷ್ಟು ಅಪಾಯ ಇದೆ ಎಂಬುದನ್ನು ಜನಗಳು ಗೊತ್ತಿಲ್ಲ ಇನ್ನೂ. ಯಾಕೆಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಸೈತಾನನು ಸುಳ್ಳಿಗೆ ತಂದೆ. ಸಭೆಯನ್ನು ಸುಳ್ಳಿನ ಮಾರ್ಗದಲ್ಲಿ, ಅಸತ್ಯದ ಮಾರ್ಗದಲ್ಲಿ, ತಪ್ಪು ಮಾರ್ಗದಲ್ಲಿ ನಡೆಸಲಿಕ್ಕೆ ಅದನ್ನು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಒಂದೇ ಒಂದು ಸಣ್ಣ ಸುಳ್ಳು, ಆಗ ಮರದ ಹಣ್ಣನ್ನು ತಿನ್ನಬೇಡಿ, ಈತನ ಹೇಳಿದ್ನು ತಿನ್ನಬಹುದು, ತಿಂದರೆ ಸಾಯ್ತೀರಾ ಸ್ವಾಮಿ ಹೇಳಿದ್ನು, ಸೈತಾನ ಹೇಳ್ತಾನೆ ಸಾಯೋದಿಲ್ಲ. ಇದನ್ನು ನೋಡುವಾಗ ಜನಗಳನ್ನು ಮೋಸಗೊಳಿಸುವುದು ಹೇಗೆ ಎಂಬುದನ್ನು ಆತನು ತಿಳಿದುಕೊಂಡಿದ್ದಾನೆ. ಜ್ಞಾನೋಕ್ತಿಗಳು 23:23 ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಹೇಳ್ತದೆ, ಸತ್ಯವನ್ನು ಪಡೆದುಕೊಳ್ಳಿ, ಮಾರಬೇಡಿರಿ. ಬೈ ದ ಟ್ರೂತ್ ಅಂಡ್ ಸೆಲ್ ಇಟ್ ನಾಟ್. ಸತ್ಯವನ್ನು ಇವತ್ತು ಅರಿತುಕೊಂಡವರು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬಿಟ್ಟುಕೊಡಬಾರ್ದು. ಯಾವುದೇ ಕಾರಣ ಅಂದರೆ ಮದುವೆ ಎಂಬತಕ್ಕಂಥ ಒಂದು ಕಾರಣ ಇರಬಹುದು, ಕೆಲಸ ಎಂಬತಕ್ಕಂಥ ಒಂದು ಕಾರಣ ಇರಬೇಕು, ಪದವಿ ಎಂಬತಕ್ಕಂಥ ಒಂದು ಕಾರಣ ಇರಬಹುದು, ಹಣಕಾಸು ಎಂಬತಕ್ಕಂಥ ಒಂದು ಕಾರಣ ಇರಬೇಕು. ಇದೆಲ್ಲ ವಿಭಿನ್ನವಾಗಿರ್ತಕ್ಕಂಥ ಕಾರಣಗಳು. ಎಷ್ಟೋ ಸಂದರ್ಭಗಳಲ್ಲಿ ಒಂದು ಮದುವೆಗೋಸ್ಕರ ಯೇಸು ಸ್ವಾಮಿಯನ್ನ ಮಾರಾಟ ಮಾಡ್ತೀವಿ, ಸತ್ಯವನ್ನ ಮಾರಾಟ ಮಾಡ್ತೀವಿ. ನಾವು ವಿ ಗಿವ್ ಆಲ್ ದ ಕ್ರೆಡಿಟ್ ಟು ಜೂಡಸ್ ಇಸ್ಕ್ಯಾರಿಯಟ್ ದಟ್ ಹೀ ಸೋಲ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ವಿ ಡೂ ದಟ್ ಆಲ್ ದ ಟೈಮ್. ರಾಜಿ ಮಾಡಿಕೊಂಡು ಇದನ್ನ ಎಲ್ಲ ದಿನನಿತ್ಯವೂ ನಾವು ಮಾಡ್ತಿದ್ದೀವಿ. ಏನಂತೀವಲ್ಲ, ಖಂಡಿತವಾಗಿಯೂ ಅದೆಲ್ಲದಕ್ಕೂ ಒಂದೇ ಒಂದು ಅಸ್ತ್ರ ಸತ್ಯವೇದ. ಯೇಸು ಸ್ವಾಮಿಯು ಸಹ ಸೈತಾನನು ಮೋಸಗೊಳಿಸಲು ಬಂದಾಗ ಒಂದೇ ಒಂದು ಪದ ಹೇಳೋದೇನೆಂದರೆ, ಇದು ದೇವರ ವಾಕ್ಯದಲ್ಲಿ ಬರೆದಿದೆ. ದೇವರ ವಾಕ್ಯವನ್ನು ಬಲ್ಲವರು ಖಂಡಿತವಾಗಿ ಮೋಸಕ್ಕೆ ಒಳಗಾಗೋದಿಲ್ಲ. ಒಂದು ಸಣ್ಣ ವಿರಾಮದ ನಂತರ ಸತ್ಯವೇದದಲ್ಲಿ ಬರೆದಿದೆ ಎಂಬತಕ್ಕಂಥ ಅಂಶವನ್ನು ನಾವು ಚರ್ಚೆ ಮಾಡೋಣ. ಒಂದು ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಬನ್ನಿ, ಅದ್ಭುತವಾಗಿರ್ತಕ್ಕಂಥ ಅಂಶಗಳೊಂದಿಗೆ ಈ ಚರ್ಚೆ ನಡೀತಾ ಇದೆ. ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕ ಮತ್ತು ಸತ್ಯವೇದವನ್ನ ಎರಡು ಆಧಾರಿತವಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಪಾಠ. ಈ ಸೋಮವಾರದ ಪಾಠದಲ್ಲಿ ಏನಿದೆ ಎಂಬತಕ್ಕಂಥದನ್ನ ನಾವು ಹಿರಿಯ ಬೋಧಕರ ಮೂಲಕ ಕಲಿಯೋಣ. ಹೇಳಿ ಪಾಸ್ಟ್ರೆ. ಸೋಮವಾರದ ಪಾಠದಲ್ಲಿ ಕ್ರೂರವಾದ ತೋಳಗಳು ಎಂಬುದಾಗಿ ಪೌಲ ಬರೆದಿದ್ದಾನೆ. ತೋಳಗಳಂದ್ರೇ ಕ್ರೂರವಾಗಿರ್ತಕ್ಕಂಥ ಒಂದು ಪ್ರಾಣಿಗಳು. ಅದರಲ್ಲಿ ಪದಪ್ರಯೋಗ ತುಂಬಾ ಚೆನ್ನಾಗಿದೆ, ಕ್ರೂರವಾಗಿರ್ತಕ್ಕಂಥ ತೋಳಗಳು. ಹೇಳಿ ಪಾಸ್ಟ್ರೆ. ಇದು ಸಾಂಕೇತಿಕವಾದದ್ದು, ಪ್ರಾಕೃತಿಕವಾದದ್ದಲ್ಲ. ಆ ಪ್ರಯುಕ್ತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೌಲ ಬಹಳ ಸ್ಪಷ್ಟವಾಗಿ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 27-32 ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. 2 ಅಂಶವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ ಪೌಲ. ಮೊದಲನೇ ಅಂಶ ಯಾವುದಂತ ಹೇಳಿದ್ರೆ, ಅದು 29ನೇ ವಚನದಲ್ಲಿದೆ. ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು, ಅವು ಹಿಂಡುಗಳನ್ನು ಕನಿಕರಿಸುವುದಿಲ್ಲ. ಯಾರು ಬರೆದಿದ್ದಾರೆ? ಪೌಲ. ಯಾವ ಶತಮಾನದಲ್ಲಿ? ಮೊದಲನೇ ಶತಮಾನದಲ್ಲೇ ಬರೆದಿದ್ದಾನೆ.
ಆತನು ಹೋದ್ಮೇಲೆ ಕ್ರೂರವಾದ ತೋಳಗಳು ಬರುತ್ತೆ. ಈ ಕ್ರೂರವಾದ ತೋಳಗಳು ಯಾವುದು ಎಂಬುದಾಗಿ ಓದುವಾಗ ಅಸತ್ಯವನ್ನು ಹಾಡುವಂಥ ಬೋಧಕರುಗಳು, ಅದು 2ನೇ ಅಂಶದಲ್ಲಿ ಹೋಗ್ತೇವೆ. 30ನೇ ವಚನ ಹೇಳುತ್ತೆ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಈಗ ಒಂದು ಉದಾಹರಣೆ ಕೊಡಿ. ಈಗಿನ ಕಾಲದಲ್ಲಿ ನೋಡ್ತೇವೆ, ಅನೇಕ ಥರವಾದಂಥ ಸುಳ್ಳು ಬೋಧನೆಗಳನ್ನು ಸಭೆಯಲ್ಲಿ ಹೇಳೋದನ್ನು ಕಾಣ್ತೇವೆ. ಸಹಜವಾಗಿ ಹೇಳ್ತಾರೆ, ಯೇಸುಸ್ವಾಮಿ ದೇವರೇ ಅಲ್ಲ, ಯೇಸುಸ್ವಾಮಿ 2ನೇ ಸರಿ ಬರೋದಿಲ್ಲ, ಪರಲೋಕ ಅನ್ನೋದು ಇಲ್ಲ, ಇಲ್ಲೇ ಎಲ್ಲ ಇದೆ ಅಂತ ಹೇಳಿ ಈ ಥರವಾದ ಅಸತ್ಯಗಳನ್ನು ಹೇಳಿ ಜನ ನಂಬೋರ ಮಾಡಿದ್ದಾರೆ. 2ನೇದಾಗಿ ಸ್ವಾಮಿ ಹೇಳಿದಾನೆ, ದಶಮ ಭಾಗ ನಂದು, ಅದು ಪರಿಶುದ್ಧವಾದಂತೇಳಿ ಹಾದಿಯಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದೆ. ಅಪೊಸ್ತಲರು ಅದನ್ನು ಅಭ್ಯಾಸ ಮಾಡಿದ್ರು, ಕೊನೆ ತನಕ ಅದು ಸಾಕ್ಷಿ ಅಂತ ಹೇಳ್ತಾರೆ. ಅಬ್ರಾಮನೇ ಅದನ್ನ ಪಾಲನೆ ಮಾಡ್ದ. ಆದರೆ ಇವಾಗ ಹೇಳ್ತಾರೆ ದಶಮ ಭಾಗ ಕೊಡಲೇಬಾರ್ದು, ಎಲ್ಲಿದೆ ಕೊಡ್ಬೇಕಂತ, ಯಾಕೆ ಕೊಡ್ಬೇಕು ನಾವು, ದಶಮ ಭಾಗ ನಮ್ಮದು ಅಂತ ಹೇಳ್ತಾರೆ. ಬಡವರಿಗೆ ಕೊಡೋಣ. ಇದನ್ನ ಯಾರೂ ಸಹ ಆ ಒಂದು ಅಂಶವನ್ನು ತೀರ್ಮಾನ ಮಾಡ್ಲಿಕ್ಕಾಗಲ್ಲ. ಯೇಸುಸ್ವಾಮಿ ಸಬ್ಬತ್ ದಿನ ನಂದಿನ ಅಂತ ಹೇಳಿದ್ರೆ ಆ ದಿನ ಬದಲಾಯ್ಲಿಕ್ಕೆ ಯಾರಿಗೂ ಆಗಲ್ಲ. ಇವತ್ತು ಸಬ್ಬತ್ ದಿನ ಆದ್ರೆ ಏನು, ಭಾನುವಾರದ ಎಲ್ಲ ಒಂದೇ ರೀ, ನೀವು ಯಾಕೆ ಸುಮ್ಮನೆ ಸಬ್ಬತ್ ಆದವ್ರು ಮಾತ್ರ ಪರ್ಲಕ್ಕೆ ಹೋಗ್ತೀರಾ ಅಂತ ಹೇಳಿ ವಾಗ್ವಾದ ಮಾಡಿ ಇವತ್ತು ಅನೇಕರನ್ನ ಮರಳು ಮಾಡ್ತಾ ಇದ್ದಾರೆ. ಮುಂದುವರಿಸಿ. ಇಂತಹ ಅಸತ್ಯಗಳನ್ನು ಹೇಳುವಾಗ ನಾವು ಎಚ್ಚರಿಕೆ ಇರಬೇಕು. ಇದು ದೇವರಿಂದ ಬಂದದ್ದ, ಇದು ಮನುಷ್ಯನಿಂದ ಬಂದದ್ದ, ಇದು ಸತ್ಯನ, ಇದು ಸಂಪ್ರದಾಯನ. ಈ ಹೋರಾಟ, ಮಹಾ ಹೋರಾಟ ಇದ್ರ ಮೇಲೆ ಇರೋದು. ಸತ್ಯ ಅಸತ್ಯ, ಕತ್ತಲೆ ಬೆಳಕು, ಸತ್ಯ ಸಂಪ್ರದಾಯ. ಜನ ಅದನ್ನ ಗ್ರಹಿಸ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಯಾವ ರೀತಿಯಾದ ಸಂದೇಶವನ್ನ ಇಷ್ಟಪಡ್ತಾರೆ ಅಂದ್ರೆ, ದೇವರು ನಿಮ್ಮ ಸಾಲಗಳನ್ನ ತೀರಿಸ್ತಾರೆ, ದೇವರು ನಿಮ್ಮ ಕಣ್ಣೀರನ್ನ ಹೊರಿಸ್ತಾರೆ, ದೇವರು ಅತಿ ಶೀಘ್ರನೇ ಬರುತ್ತಿದ್ದಾನೆ, ಮೂರ್ತಿ ಪೂಜೆಯನ್ನ ಮಾಡಬೇಡಿ ಅಂತ ಹೇಳಿದ್ರೆ ಈ ಪಾಸ್ಟರ್ ಸರಿ ಇಲ್ಲ ಅಂತಾರೆ ಅಲ್ವೇ? ಸತ್ಯ ಹೇಳಿದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಹೆದೆಗೆ ಓದ್ದಂಗೆ. ಇವತ್ತು ಅನೇಕ ಕ್ರೈಸ್ತರಿಗೆ ಇದು ಹೇಳೋದು ಯಾರಿಗೂ ಅಂಗೀಕರಿಸ ಇಷ್ಟ. ಇದೆಲ್ಲ ಹೇಳ್ಬೇಡ್ರಿ, ಪ್ರಾಸ್ಪೆರಿಟಿ ಗಾಸ್ಪಲ್ ಅಂತ ಹೇಳ್ತಾರೆ. ಅಭಿವೃದ್ಧಿ ಆಗ್ತಕ್ಕಂಥ ಸುವಾರ್ತೆ ಜನಗಳಿಗೆ ಇಷ್ಟ. ವಾಸಿ ಆಗುತ್ತೆ ರೋಗ ಅಂದ್ರೆ ಅವ್ರ ಬಳಿಗೆ ಹೋಗ್ತಾರೆ. ರೋಗ ವಾಸಿ ಮಾಡೋ ಯಾವ ಪಾಸ್ಟರ್ಗಳು ವಾಸಿ ಮಾಡೋಕ್ಕಾಗಲ್ಲ. ಇದೇ ತಪ್ಪು ಮಾಡ್ತಕ್ಕಂಥ ಕ್ರೈಸ್ತರು. ನಾವು ವಾಸಿ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡಿದ್ರೆ ವಾಸಿ ಆಯ್ತು ಅಂತೇಳಿ. ಇನ್ನು ವಾಸಿ ಮಾಡೋದು ಯೇಸು ಹೆಸರಲ್ಲಿ ಮಾತ್ರ. ಯೇಸು ಹೆಸರಲ್ಲಿ ದೇವ ಮಾತ್ರ ಹೋಗುತ್ತೆ. ಯೇಸು ಹೆಸರಲ್ಲಿ ಮಾತ್ರ ಎದ್ದು ನಡೆದು ಸಿಲ್ವರ್ ಅಂಡ್ ಗೋಲ್ಡ್ ಇನ್ ದಿ ನೇಮ್ ಆಫ್ ಜೀಸಸ್ ಅಂತ. ಇವತ್ತು ಅದನ್ನ ಬಿಟ್ಟು ಸ್ವಾರ್ಥತೆಯಿಂದ ತಮ್ಮನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಮಹಿಮೆಗೋಸ್ಕರ ಇವತ್ತು ಸುವಾರ್ತೆ ಸಾರ್ತಾ ಇದ್ದಾರೆ. ಈಗ ಪ್ರಶ್ನ, ನೀವು ಎಲ್ಲ ಕಡೆ ಹೋಗಿ ಈ ದಾನಿಯಲ್ ಮತ್ತು ಪ್ರಕಟಣೆಯ ವಿಚಾರವಾಗಿ ಎಲ್ಲೆಲ್ಲೋ ನೀವು ಸಂದೇಶವನ್ನ ಕೊಡ್ತಾ ಇದ್ದೀರಾ. ಈಗ ಬರೋ ವಾರದಲ್ಲಿ ಕೂಡ ನೀವು ರಾಯಚೂರಿಗೆ ಹೋಗ್ತೀರಿ ಅಂತ ಹೇಳಿದ್ರೆ, ಈ ಒಂದು ದಾನಿಯಲ್ ಮತ್ತು ಪ್ರಕಟಣೆ ವಿಚಾರವಾಗಿ ಸಂದೇಶವನ್ನ ಬಹಳಷ್ಟು ಸಭೆಗಳು ಕೊಡೋದಿಲ್ಲ. ದೇ ಡೋಂಟ್ ಡೀಲ್ ವಿತ್ ದಟ್. ಅವರು ಬರೀ ಕೀರ್ತನೆ 23ರಲ್ಲೇ ಮುಗಿಸ್ಕೊತಾರೆ ಅಥವಾ ಕೀರ್ತನೆ 90ರಲ್ಲೇ ಮುಗಿಸ್ಕೊಳ್ತಾರೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು, ನಾಟ್ ದಿ ಅಡ್ವೆಂಟಿಸ್ಟ್ ಪೀಪಲ್, ನಾನ್ ಅಡ್ವೆಂಟಿಸ್ಟ್ಗೆ ನೀವೇನು ಹೇಳ್ತೀರಾ ಅಬೌಟ್ ಡ್ಯಾನಿಯಲ್ ಅಂಡ್ ರೆವಲೇಷನ್? ದಾನಿಯೇಲ ಮತ್ತು ಪ್ರಕಟಣೆ ಎಂಬತಕ್ಕಂಥ ಪುಸ್ತಕಗಳು ಮುಚ್ಚಲ್ಪಟ್ಟಿವೆ ಎಂಬುದಾಗಿ ಕೆಲವರು ತಿಳ್ಕೊಂಡಿದ್ದಾರೆ. ಅದು ಮುಚ್ಚಲ್ಪಟ್ಟಿಲ್ಲ, ತೆರೆಯಲ್ಪಟ್ಟಂಥ ಪುಸ್ತಕ. ಈ ಪುಸ್ತಕಗಳನ್ನು, ಈ ಮಹಾ ಹೋರಾಟ ಪುಸ್ತಕದಲ್ಲಿ ಅದನ್ನು ನಾವು ಗಮನಿಸ್ಲಿಕ್ಕೆ ಹೋಗ್ತೇವೆ. ಯಾರು ಹೆಚ್ಚಾಗಿ ಓದುತ್ತಾರೆ ಅವರು ಕ್ರಿಸ್ತನ ಬರೋಣಕ್ಕೆ ಹತ್ತಿರ ಆಗ್ತಾರಂತೆ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟ್ರೆ. ಆ ಪ್ರಯುಕ್ತವಾಗಿ ಈ ಕೊನೆಯ ಕಾಲದಲ್ಲಿ ಕ್ರೂರವಾದ ತೋಳಗಳು ಯಾರಂತ ಹೇಳಿದ್ರೆ ಸುಳ್ಳು ಬೋಧನೆ ಮಾಡ್ತಕ್ಕಂಥ ಸಂದೇಶಕರು. ಇದು ಹೊಟ್ಟೆಪಾಡಿಗಾಗಿ ಮಾಡ್ತಕ್ಕಂಥವ್ರು. ಇವತ್ತು ಏನಾಗಿದೆ, ಸುವಾರ್ತೆ ಇಟ್ ಈಸ್ ಬಿಕಮ್ ಎ ಬಿಸ್ನೆಸ್. ಇದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಅವರು ಜನಗಳನ್ನ ಆಕರ್ಷಣೆ ಮಾಡಲಿಕ್ಕೆ ಏನು ಹೇಳಿದ್ರು ಸರಿ ಅಂತ ತಿಳ್ಕೊಳ್ತಾರೆ. ಸಹಜವಾಗಿ ಸುಳ್ಳು ಹೇಳೋರನ್ನೇ ಜನ ನಂಬ್ತಾರೆ, ಸತ್ಯ ಹೇಳೋರ್ನ ಯಾರೂ ನಂಬಲ್ಲ. ಸತ್ಯ ಕಹಿ ಆಗಿದೆ. ಆದಿಂದಲೂ ಹಾಗೆ ಇತ್ತು. ಸ್ವಾಮಿ ಸತ್ಯ ಹೇಳಿದ್ರೆ ಯಾರು ಅಂಗೀಕರಿಸ್ಕೊಳ್ಳಿಲ್ಲ. ಆಗಿನ ಕಾಲದಲ್ಲೇ ಅನೇಕರು ಆತನ ಬಿಟ್ಟು ಹೋದ್ರಿ ಎಂಬುದಾಗಿ ಸ್ವಾಮಿ ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ, ನೀವು ಹೋಗ್ತೀರಿ ಅಂತೇಳಿ ಸ್ವಾಮಿ ಸೆಷನ್ ಕೇಳ್ತಾರೆ. ಇವತ್ತು ಸಭೆಯಲ್ಲಿ ಆಗ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ನಾವು ಹೆದರ್ಕೊಂಡು ಸತ್ಯ ಬಿಟ್ಟು ಹೋಗೋಕ್ಕಾಗಲ್ಲ. ವಂಡರ್ಫುಲ್. ಮುಂದೆ ಹೋಗೋಣ, ಸಮಯ ತುಂಬ ಕಡಿಮೆ ಇದೆ. ಆದರೆ ನಮ್ಮನ್ನು ಯಾವ ರೀತಿ ಕಾಪಾಡಿಕೊಳ್ಳೋದು ಪಾಸ್ಟರ್ ಮುತ್ತು ಮ್ಯಾಥ್ಯೂ? ನಮ್ಮನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳೋದು? ಇಲ್ಲಿ ಸತ್ಯವಾಕ್ಯದಲ್ಲಿ ನಾವು ಬಹಳವಾಗಿ ಬೇರೂರುವಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಸತ್ಯದಿಂದ ತೊಲಗೋದಿಲ್ಲ. ಸತ್ಯವಾಕ್ಯ ಹೇಳುತ್ತೆ 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ.
ಕೆಲವರು ಏನಂತ ವಾದ ಮಾಡ್ತಾರಪ್ಪ ಅಂತಂದ್ರೆ ಸತ್ಯವಾದ ವೇದದ ಕೆಲವು ಭಾಗಗಳು ಮಾತ್ರ ಪ್ರೇರಿತವಾದವು, ಮಿಕ್ಕವೆಲ್ಲವೂ ಕೂಡ ಅವರೇ ಬರೆದ್ರು ಎಂಬುದಾಗಿ ನಂಬೋದುಂಟು. ನಾವು ನೋಡುವಾಗ ದೇವರು ಪವಿತ್ರಾತ್ಮನ ಮುಖಾಂತರ ತನ್ನ ಮಕ್ಕಳನ್ನ ಪ್ರೇರೇಪಿಸಿ ಈ ಪುಸ್ತಕವನ್ನು ಬರೆಸ್ತಾನೆ. ಸತ್ಯವೇದದ ಪ್ರತಿಯೊಂದೊಂದು ಮಾತು ಕೂಡ ತಿದ್ದುಪಾಟಿಗೆ, ನೀತಿ ಶಿಕ್ಷೆಗೆ, ಖಂಡನೆಗೆ ಉಪಯುಕ್ತವಾಗಿದೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಆದ್ರಿಂದ ಸತ್ಯವಾಕ್ಯದಲ್ಲಿ ನಾವು ಬಹಳವಾಗಿ ಬೇರೂರಬೇಕು, ಸತ್ಯವಾಕ್ಯವನ್ನು ಬಹಳವಾಗಿ ಅರಿತವರಾಗಿರ್ಬೇಕು. ಯೇಸು ಸ್ವಾಮಿ ಬಳಿಗೆ ಸೈತಾನನು ಬಂದು ಹೇಳ್ತಾನೆ, ಇಗೋ ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲನ್ನು ತೆಗೆದುಕೊಂಡು ರೊಟ್ಟಿಯನ್ನ ಮಾಡಿಕೊಂಡು ತಿನ್ನು. ಯೇಸು ಸ್ವಾಮಿ 40 ದಿವಸ ಉಪವಾಸ ಇದ್ದಾರೆ, ಹಸಿವಿದೆ ಆತನಿಗೆ. ಸೊ ಅಲ್ಲಿ ಸೈತಾನನು ಸತ್ಯವನ್ನು ಹೇಳ್ತಾ ಇದ್ದಾನೆ, ಹೌದು, ಹಸಿವಿದೆ ತಿನ್ನಪ್ಪ ನೀನು ಅಂತ. ಖಂಡಿತವಾಗ್ಲು. ಆದ್ರೆ ಯೇಸು ಸ್ವಾಮಿಯವರು ಕೊಡುವಂತಹ ಉತ್ತರ ಸತ್ಯವೇದದಿಂದ ಕೊಡ್ತಾರೆ. ಇಗೋ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ಕರ್ತನ ಬಾಯಿಂದ ಹೊರಡುವಂತಹ ಪ್ರತಿಯೊಂದು ಮಾತಿನ ಮುಖಾಂತರ ಬದುಕ್ತಾನೆ ಎಂಬುದಾಗಿ. ಸೊ ಸತ್ಯದ ಜ್ಞಾನ ನಮಗಿರಬೇಕು. ಸತ್ಯವೇದದ ಜ್ಞಾನ ಇರುವಾಗ ಮಾತ್ರ ಸತ್ಯದಿಂದ ನಾವು ತೊಲಗೋದಿಲ್ಲ. ಸತ್ಯವೇದದಲ್ಲಿ ನಾವು ಬಹಳವಾಗಿ ಬೇರಿರುವಾಗ, ಅತಿ ಹೆಚ್ಚಾಗಿ ಧ್ಯಾನ ಮಾಡುವಾಗ, ಅದನ್ನು ತಾನೇ ಕೀರ್ತನೆಗಾರನು ಹೇಳ್ತಾನೆ. 119ನೇ ಅಧ್ಯಾಯ 105ನೇ ವಾಕ್ಯ ಕೀರ್ತನೆಗಳು ಬಹಳ ಸೊಗಸಾಗಿ ಹೇಳ್ತಾನೆ, ಇಗೋ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಸೊ ಆತನು ಅರಿತಿದ್ದ ಸತ್ಯವಾಕ್ಯ ಬೆಳಕು ಎಂಬುದಾಗಿ. ನಾವು ಆ ಬೆಳಕನ್ನು ಅರಿತವರಾದಂತಹ ಪಕ್ಷದಲ್ಲಿ ಸತ್ಯದಿಂದ ಕತ್ತಲೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಸೊ ಕತ್ತಲೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಬೆಳಕು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಉಪಯೋಗಿಸ್ತಕ್ಕಂಥದ್ದು, ಉಪಯೋಗಿಸದೇ ಇರತಕ್ಕಂಥದ್ದು ನಮ್ಮ ಒಂದು ಆಯ್ಕೆ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ನಾವು ಇನ್ನೂ ಉನ್ನತವಾಗಿರ್ತಕ್ಕಂಥ 2 ಅಂಶಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಬುಧವಾರದ ಪಾಠದಲ್ಲಿ ಎಲ್ಲೋ ಒಂದು ಕಡೆ ಮನುಷ್ಯನ ಒಂದು ಆಲೋಚನೆ, ಪಾಸ್ಟರ್ ರಾಜದಾಸ್, ನಾನು ಏನೋ 100 ಕೆರೆ ನೀರು ಕುಡಿದಿದ್ದೀನಿ, ನಾನು ಬಹಳ ಟ್ರಾವೆಲ್ ಮಾಡಿದ್ದೀನಿ, ಅನುಭವಶಾಲಿ ನಾನು ಎಂಬತಕ್ಕಂಥ ರೀತಿಯಲ್ಲಿ ಸತ್ಯವೇದದಿಂದ ಸ್ವಲ್ಪ ದೂರ ಹೋಗಿ ಕೂಡ ಮಾತನಾಡ್ತಕ್ಕಂಥ ಸಂದರ್ಭಗಳು ಎಷ್ಟೋ ಉದ್ಭವ ಆಗುತ್ತೆ. ಎಲ್ಲ ಸಭೆಗಳಲ್ಲಿ ಒಬ್ರಿಬ್ರು ಇರ್ತಾರೆ. ಆ ಥರ ಅಂಥವ್ರಿಗೆ ನಾವು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ಭಾಳ ಸರಳವಾಗಿ ಆಳವಾಗಿ ಜ್ಞಾನಿಯಾದ ಸಾಲಮೋನು ಸಹ ಹೇಳಿದಾನೆ. ಜ್ಞಾನಿಯಾದ ಸಾಲಮೋನ ಬರೆದ ಪುಸ್ತಕ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಆಗ್ಲೇ ಜ್ಞಾನಿಯ ಸಾಲಮೋನ ಹೇಳೋದು, ಜನ ಅವ್ರದ್ದೇ ಆದಂಥ ಮಾರ್ಗ ಉಪಯೋಗಿಸ್ತಾರೆ, ಅದೆಲ್ಲಿ ಹೋಗುತ್ತಂತೆ? ಮರಣಕ್ಕೆ ಹೋಗುತ್ತಂತೆ, ಜೀವಕ್ಕಲ್ಲ. ಅದೇ ಸ್ವಾಮಿ ಕೊಡುವ ತೋರಿಸುವ ಮಾರ್ಗ ನಿತ್ಯ ಜೀವ ತೋರಿಸುತ್ತೆ. ಆದರೆ ಇವರು ತೋರಿಸುವಂಥ ಮಾರ್ಗ ಮಿಥ್ಯ ಮಾರ್ಗ, ಮರಣಕ್ಕೆ ಹೋಗುತ್ತೆ. ಇದು ಜನಗಳಿಗೆ ತಿಳುವಳಿಕೆ ಇಲ್ಲ. ಎಲ್ಲ ದಾರಿ ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂತ ಹೇಳೋ ಗಾದಿ ಕೇಳಿರ್ಬೋದು. ಯಾವ ರೀತಿ ಹೋದ್ರೂ ಎಲ್ಲ ಪರಲೋಕಕ್ಕೆ ಹೋಗ್ತೀರಿ, ನೀವೇ ಸುಮ್ಮನೆ ಸಬ್ಬತ್ ಅಂತೀರ ಅಂತ. ಸಬ್ಬತ್ ನಾವು ಹೇಳ್ತಾ ಇಲ್ಲ, ಸಬ್ಬತ್ತನ್ನು ಸ್ವಾಮಿ ಹೇಳಿದ್ದಾನೆ. ಇದು ಸತ್ಯ, ಅದೇ ನನಗೂ ಮತ್ತು ದೇವ್ರಿಗೂ ಗುರುತು ಅಂತೇಳಿ ಸ್ವಾಮಿ ಹೇಳಿದ್ದಾನೆ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಸಬ್ಬತ್ತನ್ನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸೃಷ್ಟಿ ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ರೆ, ವಿ ಆರ್ ವೆರಿ ಸಾರಿ. ವಿ ಆರ್ ಜಸ್ಟ್ ಫಾಲೋಯಿಂಗ್ ವಾಟ್ ಗಾಡ್ ಟೋಲ್ಡ್ ಅಸ್ ಟು ಡೂ ಇಟ್. ದೇವರು ನಮ್ಗೆ ಏನು ಹೇಳಿದ್ದಾರೆ ಸತ್ಯವೇದದ ಮೂಲಕ ಅದನ್ನ ಮಾಡ್ತಿದ್ದೀವಿ. ವಿ ಡಿಡ್ ನಾಟ್ ಕ್ರಿಯೇಟ್ ಸ್ಯಾಬತ್. ಹೇಳಿ. ಹಾಗೆ ಇಸ್ರೇಲರ ಕಾಲದಲ್ಲೂ ಜನ ಹಾಗೆ ಮಾಡ್ತಾಯಿದ್ರು. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನದಲ್ಲಿ, ಆ ಕಾಲದಲ್ಲಿ ಇಸ್ರೇಲ್ ಒಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೀತಿದ್ದಾನಂತೆ. ನಾಯಕರಿಲ್ಲದೆ ಇದ್ದರೆ ಅದು ಹೇಳಕ್ಕೆ ಕುದುರಕ್ಕೆ ಕಡಿವಾಣ ಇಲ್ಲದಂಗೆ ಆಗ್ಬಿಡುತ್ತೆ. ಅದಕ್ಕೆ ದೇವರು ಯಾವಾಗಲೂ ತನ್ನ ಸಭೆಯನ್ನು ಪಾಲಿಸಲಿಕ್ಕೆ ನಾಯಕರು ನೇಮಿಸ್ತಾ ಇದ್ದ. ಈಗಲೂ ಈ ಸಭೆಯನ್ನು ನಡೆಸಲಿಕ್ಕೆ ನಾಯಕರು ನೇಮಿಸಿದ್ದಾನೆ. ಅನೇಕ ಸಾರಿ ನಾಯಕರು ದಾರಿ ತಪ್ಪಿದಾಗ ನಾವು ದಾರಿ ತಪ್ಪಾರ. ನಮ್ಮ ನಾಯಕ ಯಾರು? ಯೇಸು. ಅದಕ್ಕೆ ಲುಕ್ ಅಪಾನ್ ಜೀಸಸ್ ಅಂತ ಹೇಳ್ತಾರೆ. ನಮ್ಮ ದೃಷ್ಟಿ ಯಾವಾಗಲೂ ಸ್ವಾಮಿ ಕಡೆ ಇರಬೇಕು. ನಮ್ಮ ದೃಷ್ಟಿ, ನಮ್ಮ ಆಲೋಚನೆ ಎಲ್ಲ ದೇವ್ರ ವಾಕ್ಯದ ಕಡೆ ಇರಬೇಕು. ಯಾರು ವಾಕ್ಯವನ್ನು ಅನುಸರಿಸ್ತಾರೆ ಅವರ ದಾರಿ ತಪ್ಪಲ್ಲ. ಇದೇ ವಾಕ್ಯ ಹಿಡಿದು ತಪ್ಪು ಬೋಧನೆ ಮಾಡೋರಿದ್ದಾರೆ. ಇದು ಸತ್ಯನ ಅಸತ್ಯನ ಅಂತೇಳಿ ನಾವೇನು ಮಾಡಬೇಕು? ಪರೀಕ್ಷಿಸ್ಬೇಕು. ಯಾರಂಗೆ? ಬರೆಯೋದವ್ರಿಗೆ ಪ್ರಸಂಗ ಮಾಡಿದ್ರೆ ಅವ್ರು ಕೇಳೋದನ್ನೆಲ್ಲ ಒಪ್ಕೊಂಡು ಹೋಗಲಿಲ್ಲ. ಅವರು ಹೋಗಿ ಅದನ್ನು ಪರೀಕ್ಷೆ ಮಾಡಿದ್ರಂತೆ. ಇವತ್ತು ಅಂಥ ಪರೀಕ್ಷೆ ಮಾಡುವಂಥ ಜಾಣರು ನಮಗೆ ಬೇಕಾಗಿದ್ದಾರೆ ಸಭೆಯಲ್ಲಿ. ಹೇಳೋದಕ್ಕೆಲ್ಲ ನಾವು ತಲೆ ಅಳ್ಳಾಡಿಸ್ತಕ್ಕಂಥ ವ್ಯಕ್ತಿಗಳಾಗಬಾರ್ದು. ಸತ್ಯನ ಅಸತ್ಯನ ವಿವೇಚನೆ ಮಾಡಬೇಕು. ಇದು ದೇವರ ಮಕ್ಕಳ ಲಕ್ಷಣ. ಮತ್ತೆ ಮುಂದೆ ಹೇಳ್ತದೆ, ಯೆಶಾಯ 53ನೇ ಅಧ್ಯಾಯ 6ನೇ ವಚನದಲ್ಲೂ ಸಹ ಭಾಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಪ್ರವಾದಿ ಅಂತ ಯೆಶಾಯನ ಮುಖಾಂತರ ಹೇಳ್ತಿದ್ದಾನೆ. 6ನೇ ವಚನ ನೋಡಿ,
ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿತಿದ್ದಾನಂತೆ. ಏಷ್ಯನ್ ಕಾಲದಲ್ಲೇ ಇಸ್ರೇಲರು ಅವರ ಇಷ್ಟ ಬಂದಂಗೆ ನಡೀತಾ ಇದ್ರು, ದೇವ್ರ ಭಯಭಕ್ತಿ. ಅದಕ್ಕೇ ಸ್ವಾಮಿ ಬಿಡಲಿಲ್ಲ ಅವ್ರನ್ನ. ಇಸ್ರೇಲರನ್ನ ಹಸಿರಕ್ಕೆ ಹಟ್ಟದ, ಯಹೂದ್ಯರನ್ನ ಬಾಬೆಲ್ಗೆ ಹಟ್ಟದ. ತಪ್ಪು ಮಾಡಿದ್ರೆ ಶಿಕ್ಷೆ ಇದ್ದೇ ಇದೆ. ಇವತ್ತು ನಾವು ದೇವ್ರ ವಾಕ್ಯಕ್ಕೆ ವಿರುದ್ಧ ಹೋದರೆ ನಮ್ಮನ್ನು ಸಹ ಸ್ವಾಮಿ ಕೈ ಬಿಡ್ತಾನೆ. ಇವತ್ತು ನಮ್ಮನ್ನು ಬಿಟ್ಟು ದೇವ್ರನ್ನ ಬೇರೆಯವ್ರನ್ನ ಆರಿಸ್ಕೊಳ್ಬೋದು. ಅಂತಹ ಪರಿಸ್ಥಿತಿ ಬರೋದಕ್ಕೆ ಮೊದಲೇ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯೋಣ. ಮನುಷ್ಯರ ತಂತ್ರಜ್ಞಾನ, ಅವರ ತರ್ಕಕ್ಕೆ ನಾವು ಒಳಗಾಗಬಾರ್ದು. ನಾನೇ ತರುವಂಥ ಕಾರಣ ಕೊಡ್ತಾರೆ. ಸಬ್ಬತ್ ಮಾಡಿದ್ರೆ ಮಾತ್ರನಾ, ಶನಿವಾರ ಬೇರೆ ದಿನ ಮಾಡಿದ್ರೆ ಹೋಗಲ್ವಾ ಅಂತ. ನನಗೆ ಕೇಳ್ತಕ್ಕಂಥದ್ದು, ಸಬ್ಬತ್ತನ್ನು ಕೈಗೊಂಡು ಚೆನ್ನಾಗಿ ನಡೆಸ್ಕೊಳ್ತೀರ ನೀವು, ನಿಮ್ಮ ಸಭಿಕರು, ತಂದೆ ತಾಯಿನ ನೋಡ್ಕೊಳ್ಳಲ್ಲ ನೀವು ಅಂತ. ನನ್ನ ಅಟ್ಯಾಕ್ ಮಾಡಿದವರು ಒಬ್ಬರು ಹಿಂಗೆ ಹೇಳಿದ್ರು, ಅದು ಆಜ್ಞೆಗಳಲ್ಲಿ ಒಂದು ಆಜ್ಞೆ ಅಲ್ವೇ ಅಂತ. ಸೊ ಎಲ್ಲೋ ಒಂದು ಕಡೆ ನಾವು ಕೂಡ 10 ಆಜ್ಞೆಗಳಿಗೆ ನಾವು ಸಬ್ಬತ್ತಿಗೆ ಕೊಡುವಂಥ ಪ್ರಾಧಾನ್ಯತೆಯನ್ನು ಎಲ್ಲ ಆಜ್ಞೆಗಳಿಗೂ ಕೊಡಬೇಕಲ್ವೇ? ಅದಕ್ಕೆ ಯಾಕೋಬ್ ಹೇಳ್ತಾನೆ, ಇಡೀ ಧರ್ಮಶಾಸ್ತ್ರ ಅನುಸರಿಸಿ ಒಂದೇ ಒಂದಲ್ಲಿ ತಪ್ಪಿದ್ರೆ ಎಲ್ಲದೂ ತಪ್ಪದಂಗೆನೆ. ಇವತ್ತು ನಾವು ಸಬ್ಬತ್ ಅನುಸರಿಸಿ 9 ಆಜ್ಞೆ ಬಿಡೋದು ತಪ್ಪು, ಅವರು ಸಬ್ಬತ್ ಬಿಟ್ಟು 9 ಆಜ್ಞೆ ಮಾಡೋದು ಅದು ತಪ್ಪು. ವಂಡರ್ಫುಲ್. ಆ ಪಾಯಿಂಟ್ ಐ ವಾಂಟೆಡ್ ಟು ಬ್ರಿಂಗ್ ದಟ್ ಪಾಯಿಂಟ್. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಒಂದು ಮಹಾ ಹೋರಾಟ ಅಥವಾ ಯುದ್ಧ ನಮ್ಮ ಮನಸ್ಸಿನಲ್ಲಿ. ಹೇಳಿ. ಇಲ್ಲಿ ನಾವು ನೋಡುವಾಗ ಪೌಲನು ಸತ್ಯವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಇಲ್ಲಿ ಸತ್ಯವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಸತ್ಯವಾಕ್ಯವನ್ನು ಅರಿಯದಂತೆ ಈ ಲೋಕದ ಪ್ರಧಾನಿ, ಈ ಲೋಕದ ಶಕ್ತಿ, ಅಧಿಪತಿ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಜನರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಸತ್ಯದ ಕಡೆಗೆ ಅವರು ಬಾರದಂತೆ ಅವರನ್ನು ಮಂಕು ಮಾಡಿದ್ದಾನೆ ಎಂಬುದಾಗಿ ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ಮೊಟ್ಟ ಮೊದಲನೇದಾಗಿ ಮನಸ್ಸು ಎಂಬ ಮಾತನ್ನು ಈಬ್ರಿಯ ಭಾಷೆಯಲ್ಲಿ ನೋಯಿಮಾ ಎಂಬುದಾಗಿ ಅಂತಾರೆ. ನೋಯಿಮಾ ಎಂಬಂತಹ ಒಂದು ಮಾತಿಗೆ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ ಪರ್ಸೆಪ್ಷನ್, ಇಲ್ಲವೇ ಮೆಂಟಲ್ ಫ್ಯಾಕಲ್ಟೀಸ್ ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ, ಇಲ್ಲಿ ಸಬ್ಬತ್ತಿನ ಪಾಠ ನಮಗೆ ತಿಳಿಸ್ತಾ ಇದೆ. ಸೊ ನಾವು ಏನನ್ನೇ ಆಗಲಿ ನಿರ್ಧಾರ ಮಾಡೋದು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ ನಮ್ಮ ಮನಸ್ಸಿನಲ್ಲಿ. ಸೊ ನಾವು ಮನಸ್ಸಿನಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕಾಗಿದೆ. ಮನಸ್ಸಿನಲ್ಲಿ ಯೇಸು ಸ್ವಾಮಿಯನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸತ್ಯವಾಕ್ಯದಿಂದ ನಾವು ತೊಲಗಿ ಹೋಗಬಾರದು. ಇಲ್ಲಿ ನಾವು ನೋಡುವಾಗ ಸೈತಾನನು ಮತ್ತು ಯೇಸು ಸ್ವಾಮಿ ಈ ಮಹಾ ಹೋರಾಟದಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಅದರಲ್ಲಿ ನಾವು ಭಾಗಿಯಾಗಿದ್ದೇವೆ. ಈ ಸತ್ಯವನ್ನು ಅರಿತವರಂತಹ ನಾವು ಕ್ರಿಸ್ತನ ಸಂಗಡ ಇರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ಲೋಕದ ಸಂಗಡ ಇಲ್ಲವೇ ಸೈತಾನನ ಸಂಗಡ ನಾವು ಸೇರಬಾರದು. ಇದು ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ನಾವು ನಮಗೆ ಮೋಸ ಮಾಡಿಕೊಂಡು ಸೈತಾನನ ಸಂಗಡ ಹೋಗುವಾಗ ಖಂಡಿತವಾಗ್ಲೂ ನಾಶನ ನಮಗೆ ಕಟ್ಟಿಟ್ಟ ಬುತ್ತಿ. ಸೊ ಕ್ರಿಸ್ತನ ಬಳಿಯಲ್ಲಿರಬೇಕು. ಯಾಕೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಮರಣದ ಮುಖಾಂತರ ಸೈತಾನನ ತಲೆಯು ಸಂಪೂರ್ಣವಾಗಿ ಜಜ್ಜಲ್ಪಟ್ಟಿದೆ. ಆತನು ಸಂಪೂರ್ಣವಾಗಿ ಪರಾಜಯವನ್ನು ಕಂಡಿದ್ದಾನೆ. ಇದನ್ನು ಅರಿತವರಾದಂತಹ ನಾವು ಮನಸ್ಸಿನಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಿ ಕ್ರಿಸ್ತನ ಹಿಂಬಾಲಕರಾಗಿರಬೇಕು. ಯಾಕೆ ಎಂಬುದಾಗಿ ನಾವು ನೋಡುವಾಗ ಆತನು ತಾನೇ ನಮಗೆ ರಕ್ಷಣೆಯ ಭಾಗ್ಯವನ್ನು ಕೊಡುವಂಥವನಾಗಿದ್ದಾನೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ಪಷ್ಟವಾಗಿ ಸತ್ಯವಾಕ್ಯ ಹೇಳುತ್ತೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬುವವನಾಗಿದ್ದಾನೆ ಎಂಬುದಾಗಿ. ಸೊ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ, ಆತನು ತಾನೇ ನರಾವತಾರ ಎತ್ತಿ ನಮ್ಮ ಮಧ್ಯೆ ಬಂದಿದ್ದಾನೆ. ಸೊ ಆದ್ದರಿಂದ ನಾವು ಕ್ರಿಸ್ತನನ್ನು ಆಯ್ಕೆ ಮಾಡಿಕೊಳ್ಳಬೇಕೇ ವಿನಃ ಸೈತಾನನ ಯಾವುದೇ ಕಾರಣಕ್ಕೂ ಕೂಡ ನಾವು ಆಯ್ಕೆ ಮಾಡಿಕೊಳ್ಳಬಾರದು. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸಾಲಿದೆ, ಇದನ್ನು ಓದಿ ನಾನು ಮುಕ್ತಾಯ ಮಾಡ್ತೀನಿ. The lack of knowledge on the part of the lost is not because they could not know, it is because they would not know. Many have had the opportunity to know the truth, but they chose not to believe. ಎಲ್ಲರಿಗೂ ಅವಕಾಶ ಕೊಡಲ್ಪಟ್ಟಿದೆ. ಸಬ್ಬತ್ ಯಾವುದು, ಯೇಸು ಸ್ವಾಮಿ ಯಾವಾಗ ಬರ್ತಾ ಇದ್ದೇನೆ, ಈ ಮಹಾ ಹೋರಾಟ ಅಂದರೆ ಏನು, ದಾನಿಯೇಲ್ ಪ್ರವಾದನೆಯಲ್ಲಿ ಬರ್ತಕ್ಕಂಥ ವಿಷಯಗಳೇನು, ಪ್ರಕಟಣೆ. ಬಟ್ ಯು ಚೋಸ್ ನಾಟ್ ಟು ಬಿಲೀವ್. ದೇವರು ಇವತ್ತು ನಿಮ್ಮ ಜೊತೆ ಈ ಕಾರ್ಯಕ್ರಮದ ಮೂಲಕ ಮಾತಾಡ್ತಾ ಇದ್ದಾನೆ. ಸತ್ಯವೇದದಲ್ಲಿ ನೀವು ಸತ್ಯವನ್ನು ಹುಡುಕ್ರಿ. ನಮ್ಮ ಮಾತನ್ನು ನೀವು ಕೇಳಬೇಡಿ. ಒಂದು ವೇಳೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಸತ್ಯವೇದದಲ್ಲಿ ಇದು ಬರೆದಿದೆಯಾ ಅಂತ ನೀವು ನೋಡಿ. ಉತ್ತಮವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಟ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.